ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯ ಅನ್ನೋದು ಆರಂಭ ಆಗ್ತಿದೆ. ಈ ಸಂದೇಶವನ್ನು ಸಂಪೂರ್ಣವಾಗಿ ಗಮನವಿಟ್ಟು ಕೇಳಿ, ಯಾಕೆಂದರೆ ಇಂದು ನಾನು ಹೇಳಲಿರುವ ವಿಷಯಗಳು ನಿಮ್ಮ ಮುಂದಿನ ದಿನಗಳ ಭಾಗ್ಯ, ಯಶಸ್ಸು ಮತ್ತು ಜೀವನದ ಮಹತ್ತರ ಬದಲಾವಣೆಗೆ ಸಂಬಂಧಿಸಿವೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ಅವಮಾನಗಳು, ಆರ್ಥಿಕ ತೊಂದರೆಗಳು ಮತ್ತು ಮಾನಸಿಕ ಒತ್ತಡಗಳು ಈಗ ನಿಧಾನವಾಗಿ ದೂರ ಆಗುವ ಸಮಯ ಬಂದಿದೆ. ನೀವು ಎಷ್ಟೇ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿದರೂ ಕೂಡ ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ಪರಿಶ್ರಮವನ್ನು ಎಂದಿಗೂ ಕೂಡ ನೀವು ಬಿಟ್ಟಿಲ್ಲ. ಈಗ ಆ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುವ ಸಮಯ ಬಂದಿದೆ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶನಿದೇವ್ ಅಂತ ಕಮೆಂಟ್ ಮಾಡಿ. ಆ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಮಕರ ರಾಶಿಯವರ ಸ್ವಭಾವನೆ ಶಿಸ್ತು, ತಾಳ್ಮೆ ಮತ್ತು ಗುರಿಯತ್ತ ನಿರಂತರವಾಗಿ ಸಾಗುವ ಮನೋಭಾವ. ನೀವು ಯಶಸ್ಸಿಗಾಗಿ ಕಾಯೋದಕ್ಕೆ ತಿಳಿದಿರುವ ವ್ಯಕ್ತಿಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು: ನಾನು ಇಷ್ಟೆಲ್ಲ ಶ್ರಮಪಟ್ಟರೂ ಫಲ ಯಾಕೆ ಸಿಗ್ತಾ ಇಲ್ಲ ಅಂತ. ಕೆಲವೊಮ್ಮೆ ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಎಂಬ ಭಾವನೆ ಮೂಡಿರಬಹುದು. ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಮೆಚ್ಚುಗೆ ಸಿಗುತ್ತೆ. ನೀವು ಸಿಗದೆ ಇಷ್ಟು ದಿನ ಬೇಸರ ಆಗಿರ್ಬೋದು, ಆದರೆ ಇನ್ಮೇಲೆ ಅದು ಸಿಗುತ್ತೆ. ಆದರೆ ದೇವರು ನಿಮ್ಮ ಪರಿಶ್ರಮವನ್ನು ಗಮನಿಸದೇ ಇರಲಿಲ್ಲ ನೋಡಿ. ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 3 ದೊಡ್ಡ ಶುಭ ಸುದ್ದಿಗಳನ್ನೋದು ಬರ್ತಾ ಇವೆ. ಮೊದಲನೇದಾಗಿ ಆರ್ಥಿಕ ಪ್ರಗತಿ. ಬಹಳ ಸಮಯದಿಂದ ನಿಂತು ಹೋಗಿದ್ದ ಹಣಕಾಸಿನ ಕೆಲಸಗಳು ಈಗ ಚುರುಕಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು, ಬಡ್ತಿ ಅಥವಾ ಹೆಚ್ಚುವರಿ ಆದಾಯದ ಮಾರ್ಗಗಳು ದೊರೆಯಬಹುದು. ವ್ಯಾಪಾರಿಗಳಿಗೆ ಲಾಭದ ಹೊಸ ದಾರಿಗಳು ತೆರೆದುಕೊಳ್ಳಬಹುದು. ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಒಂದು ಹಣಕಾಸಿನ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ಬೋದು. ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ನಿಧಾನವಾಗಿ ಬಲವಾಗುತ್ತೆ. ಎರಡನೆಯ ಶುಭ ಸುದ್ದಿ ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ್ದು. ನಿಮ್ಮ ಮನೆಯಲ್ಲಿದ್ದ ಒತ್ತಡ ಮತ್ತು ಅಸಮಾಧಾನ ಕಡಿಮೆಯಾಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಅನ್ನೋದು ನಿರ್ಮಾಣವಾಗುತ್ತೆ. ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ. ಬಹಳ ದಿನಗಳಿಂದ ದೂರವಾಗಿದ್ದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆ ಇದೆ. ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ. ನಿಮ್ಮ ಕುಟುಂಬದ ಸದಸ್ಯರಿಂದ ಒಂದು ಶುಭ ಸುದ್ದಿ ಕೇಳುವ ಅವಕಾಶ ಕೂಡ ಬರುತ್ತೆ. ಮೂರನೆಯ ಶುಭ ಸುದ್ದಿ ಗೌರವ ಮತ್ತು ಅದೃಷ್ಟಕ್ಕೆ ಸಂಬಂಧಿಸಿದ್ದು. ನೀವು ಮಾಡಿದ ಪರಿಶ್ರಮಕ್ಕೆ ಈಗ ಸಮಾಜದಿಂದ ಮಾನ್ಯತೆ ಸಿಗುತ್ತೆ. ನಿಮ್ಮ ಬಗ್ಗೆ ಹಿಂದೆ ಅನುಮಾನ ಹೊಂದಿದ್ದವರು ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ತಾರೆ. ನಿಮ್ಮ ಹೆಸರು ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಕಾಣಬಹುದು. ಒಂದು ಹೊಸ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ದೇವರು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಾಗಿಲನ್ನು ತೆರೆಯೋದಕ್ಕೆ ಸಿದ್ಧ ಆಗಿದ್ದಾರೆ. ಆದರೆ ಮಕರ ರಾಶಿಯವರೇ, ಈ ಶುಭ ಸಮಯದಲ್ಲಿ 3 ತಪ್ಪುಗಳನ್ನು ಮಾತ್ರ ಮಾಡಬಾರ್ದು. ಮೊದಲನೇದು ನಿರಾಶೆ. ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಎರಡನೆಯದು ಅತಿಯಾದ ಚಿಂತೆ. ಆಗಬೇಕಾದದ್ದು ಸರಿಯಾದ ಸಮಯದಲ್ಲಿ ಆಗುತ್ತೆ ಅಂತ ನಂಬಿಕೆ ಇರಲಿ. ಮೂರನೆಯದು ನಿಮ್ಮ ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ಎಲ್ಲರೊಂದಿಗೆ ಕೂಡ ಹಂಚಿಕೊಳ್ಳೋದು. ನಿಮ್ಮ ಯಶಸ್ಸಿನ ದಾರಿಯಲ್ಲಿ ಕೆಲವರು ಅಡ್ಡಿಯಾಗಿ ಬರಬಹುದು. ಆದ್ದರಿಂದ ನಿಮ್ಮ ಗುರಿಗಳೇನಿದೆ ಅವನ್ನ ಮುಟ್ಟುವರೆಗೆ ನೀವು ಆದಷ್ಟು ಸೈಲೆಂಟ್ ಆಗಿರೋದನ್ನು ಕಲೀರಿ. ಈ ಸಮಯದಲ್ಲಿ ಶನಿದೇವ, ಪರಮಶಿವ ಮತ್ತು ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ವಿಶೇಷವಾಗಿ ಇರಲಿದೆ. ಶನಿದೇವರ ಕೃಪೆಯಿಂದ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಪರಮಶಿವನ ಅನುಗ್ರಹದಿಂದ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ದೊರೆಯುತ್ತೆ. ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ಒಂದು ಸರಳ ಪರಿಹಾರವನ್ನು ನಿಮಗೆ ಹೇಳ್ಕೊಡ್ತೀನಿ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಒಂದು ದೀಪ ಹಚ್ಚಿ ಓಂ ನಮಃ ಶಿವಾಯ ಅಂತ 11 ಬಾರಿ ಜಪಿಸಿ, ಶನಿವಾರದಂದು ಶನಿದೇವನನ್ನು ಸ್ಮರಿಸಿ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ನಂತರ ಭಕ್ತಿಯಿಂದ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ದೇವರ ಮುಂದೆ ಹೇಳಿಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಮಕರ ರಾಶಿಯವರೇ, ನೀವು ಇದುವರೆಗೆ ಎದುರಿಸಿದ ಪ್ರತಿಯೊಂದು ಕಷ್ಟ ಕೂಡ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ನಿಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದು ಸವಾಲು ಒಂದು ಪಾಠವಾಗಿತ್ತು. ಈಗ ಆ ಪಾಠಗಳ ಫಲವನ್ನು ಪಡೆಯೋದಕ್ಕೆ ಸಮಯ ಬಂದಿದೆ. ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ, ನಿಮ್ಮ ಪರಿಶ್ರಮ, ನಿಮ್ಮ ತಾಳ್ಮೆ ಮತ್ತು ದೇವರ ಮೇಲಿನ ನಂಬಿಕೆ ನಿಮ್ಮನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ನಿಮ್ಮ ಅದೃಷ್ಟದ ಚಕ್ರ ಈಗ ವೇಗವಾಗಿ ತಿರುಗೋದಕ್ಕೆ ಆರಂಭಿಸಿದೆ. ನಿಮ್ಮ ಮನಸ್ಸಲ್ಲಿ ಧೈರ್ಯ, ಹೃದಯದಲ್ಲಿ ವಿಶ್ವಾಸ ಮತ್ತು ದೇವರ ಮೇಲೆ ಭಕ್ತಿ ಇರಲಿ. ನೀವು
ಬಯಸಿದ ಗುರಿಗಳು ಒಂದೊಂದಾಗಿ ನಿಮ್ಮ ಕೈಗೆ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ಸದಾ ಕಾಲ ನೆಲೆಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹರ ಹರ ಮಹಾದೇವ, ಜೈ ಶನಿದೇವ, ಜೈ ಶ್ರೀ ಮಹಾಲಕ್ಷ್ಮಿ ಕಟಾಕ್ಷ ಸದಾ ನಿಮ್ಮ ಮೇಲಿರಲಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇಶನು ಸುಖಿನೋ ಭವಂತು.